ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರುತಿ ಆನಂದ್. ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಇದೊಂದು ವಿಶೇಷವಾದ ವ್ಲಾಗ್ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕನೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ತುಂಬ ದಿನ ಆದಮೇಲೆ ಆಫ್ಟರ್ ಎ ಲಾಂಗ್ ಟೈಮ್ ಟ್ರಿಪ್ ಹೋಗ್ತಾ ಇದ್ದೀವಿ. ನಾನು ಯಕ್ಷಿತ್ ಹಾಗೆ ಆನಂದ್ 3 ಜನನೂ ಕೂಡ ನಾವೆಲ್ಲೂ ಈ ಥರ ಲಾಂಗ್ ಟ್ರಿಪ್ ಹೋಗಿದ್ದೇ ಇಲ್ಲ. 3 ಜನನೂ ಕೂಡ ನನಗೆ ಯಕ್ಷಿತ್ ಹುಟ್ಟಿದ ಮೇಲೆ ಇದು ಮೊದಲನೇ ಟ್ರಿಪ್. ಹಾಗೆ ನನ್ನ ಮಗನಿಗೂ ಕೂಡ ಯಕ್ಷಿತ್ಗೆ ಇದು ಮೊದಲನೇ ಟ್ರಿಪ್ ಆಗಿರುತ್ತೆ. ತುಂಬ ದಿನ ಆದಮೇಲೆ ಅವನು ಹುಟ್ಟಿದ ಮೇಲೆ ಇದು ಅವನಿಗೆ ಲಾಂಗ್ ಟ್ರಿಪ್ ಅಂತಲೇ ಹೇಳ್ಬೋದು. ಎಲ್ಲಿ ಹೋಗ್ತಾ ಇದ್ದೀವಿ ಏನೋ ಅಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಈ ಟ್ರಿಪ್ನ ಹೇಗೆ ಪ್ಲ್ಯಾನ್ ಮಾಡಿದ್ವಿ ಅನ್ನೋದನ್ನ ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ. ಆನಂದ್ ಫ್ರೆಂಡ್ ಹೋಗ್ತಾ ಇರೋದು, ಅವ್ರ ಜೊತೆ ನಾವು ಹೋಗ್ತಾ ಇರೋದು. ಫಸ್ಟು ಅವರು ನಮಗೆ ಕಾಲ್ ಮಾಡಿ ಕೇಳಿದ್ರು, ಈ ಥರ ಹೋಗ್ತಾ ಇದ್ದೀವಿ ಬರ್ತೀರಾ ಅಂತ. 3-4 ಡೇಸ್ ಬಿಫೋರು. ಆನಂದ್ಗೆ ಆಡಿಟ್ ಇದ್ದಿದ್ದರಿಂದ ಇನ್ನೂ ಕನ್ಫರ್ಮ್ ಮಾಡಿರಲಿಲ್ಲ ಅವರು. ಲಾಸ್ಟ್ ಮಿನಿಟ್ ಅಂದರೆ ಹಿಂದಿನ ದಿನ ಗೊತ್ತಾಯಿತು ಅವರಿಗೆ ಆಡಿಟ್ ಪೋಸ್ಟ್ಪೋನ್ ಆಗಿದೆ ಅಂದ್ಬಿಟ್ಟು. ಆವಾಗ ಅವರಿಗೆ ಕನ್ಫರ್ಮ್ ಮಾಡಿ ಹೇಳಿದ್ವಿ ಈ ಥರ ಹೋಗೋಣ ಅಂತ ಅಂದ್ಬಿಟ್ಟು, ಬರ್ತೀವಿ ಅಂತ. ಅದಾಗಿದ್ಮೇಲೆ ನಾವು ಲಾಸ್ಟ್ ಮಿನಿಟಲ್ಲಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಎಷ್ಟು ಬೇಗ ಕ್ವಿಕ್ಕಾಗಿ ಆಗೋಯ್ತು ಅಂತಂದರೆ ಅಷ್ಟು ಬೇಗ ಆಗೋಯ್ತು. ಸೊ ಇವಾಗ ನಾನು ಎಲ್ಲನೂ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆಯೆಲ್ಲನೂ ಕ್ಲೀನ್ ಮಾಡಿ, ದೇವ್ರ ದೀಪ ಎಲ್ಲ ಹಚ್ಚಿ, ತಿಂಡಿ ಎಲ್ಲ ಮಾಡಿ ಇವಾಗ ನಾನು ಪ್ಯಾಕಿಂಗ್ ಕೆಲಸನ ಶುರು ಮಾಡಿದ್ದೀನಿ. ಬೆಳಗ್ಗೆಲೂ ಅಷ್ಟೇ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಬೆಳಗ್ಗೆನೂ ಕೂಡ ಹೋಗಿ ಬಂದು ಇವಾಗ ಆನಂದ್ ಯಕ್ಷಿತ್ಗೆ ಸ್ನಾನ ಮಾಡಿಸ್ತಿದ್ದಾರೆ. ಅವ್ನು ಬಂದಮೇಲೆ ಅವನನ್ನು ರೆಡಿ ಮಾಡಬೇಕು. ಅಷ್ಟರಲ್ಲಿ ನಾನು ಸ್ವಲ್ಪ ಪ್ಯಾಕಿಂಗ್ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹೊಸ ಬಟ್ಟೆಗಳೆಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಲೇಬಲೆಲ್ಲ ತೆಗೆದು ಪ್ಯಾಕ್ ಮಾಡ್ತಾಯಿದ್ದೀನಿ. ನಾನು ಹೋಗಿದ್ದು ಈ ಕಡೆ ಎಲ್ಲ 2016 ಹೋಗಿದ್ದೆ. ಆವಾಗ ಯಾವ ಥರ ಇತ್ತು ಅಂತಂದರೆ ಒಂಥರ ಭಯದಲ್ಲೇ ಹೋಗಿದೆ. ನನಗಷ್ಟು ಖುಷಿ ಸಂತೋಷ ಅಂತ ಏನೂ ಇರಲಿಲ್ಲ. ಬಿಕಾಸ್ ನಾನು ನಮ್ಮ ಮನೇಲಿ ಸುಳ್ಳು ಹೇಳಿ ಹೋಗಿದ್ದೆ. ಪರಿಸ್ಥಿತಿ ಆ ಥರ ಇತ್ತು. ಕೆಲವರು ಹೇಗಿರ್ತಾರೆ ಅಂತಂದರೆ ಗೊತ್ತಿರುತ್ತೆ. ಆ ವಯಸ್ಸಲ್ಲಿ ಅವರು ಕೂಡ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದು, ಖುಷಿ ಪಟ್ಟಿರೋದು, ಒಳ್ಳೊಳ್ಳೆ ಕ್ಷಣಗಳನ್ನ ಕಳೆದಿರೋದು ಎಲ್ಲ ಇರುತ್ತೆ. ಬಟ್ ಬೇರೆಯವ್ರಿಗೆ ಅಂತ ಬಂದಾಗ ಅವರು ಅದನ್ನು ಸಹಿಸ್ಕೊಳ್ಳಲ್ಲ, ಸಪೋರ್ಟ್ ಮಾಡಲ್ಲ. ಗೊತ್ತಿಲ್ಲ, ಕೆಲವ್ರು ಇರ್ತಾರೆ ಆ ಥರ. ನಾವು ಚೆನ್ನಾಗಿದ್ದಂಗೆ ಬೇರೆಯವ್ರು ಚೆನ್ನಾಗಿರಬಾರ್ದು, ನಮ್ಮ ಥರ ಅವರು ಎಂಜಾಯ್ ಮಾಡಬಾರ್ದು, ನಮಗೇನು ಖುಷಿ ಸಿಕ್ಕಿದೆಯೋ ಅದು ಬೇರೆಯವ್ರಿಗೆ ಸಿಗಬಾರ್ದು ಅನ್ನೋರು ಕೂಡ ಇರ್ತಾರೆ. ಸೊ ಆ ಕಾರಣಕ್ಕಾಗಿ ನಾನು ಸುಳ್ಳು ಹೇಳಿ ಹೋಗಬೇಕಾಗಿತ್ತು. ಆವಾಗ ಹೋಗಿದ್ದಕ್ಕೆ ನಾನು ಇವಾಗಲೇ ಹೋಗ್ತಾ ಇರೋದು ಟ್ರಿಪ್ಪಿಗೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಹೋಗೋದಕ್ಕೆ. ಹಾಗೆ ಯಕ್ಷಿತ್ಗೆ ಸ್ನಾನ ಎಲ್ಲ ಆದಮೇಲೆ ಅವನಿಗೂ ಕೂಡ ರೆಡಿ ಮಾಡಿ ಮತ್ತೆ ನಾನು ಪ್ಯಾಕ್ ಮಾಡೋದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೊಸ ಬಟ್ಟೆಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಲೇಬಲೆಲ್ಲ ತೆಗೆದು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಯಕ್ಷಿತ್ಗೆ ಮೇಯ್ನಾಗಿ ಅವನಿಗೆ ಏನೇನು ಬೇಕು ಮೆಡಿಸಿನ್ನು ಆಗಿರ್ಬೋದು ಅದನ್ನು ಕೂಡ ಎಲ್ಲ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ. ನಮಗೆ ಏನೇನು ಬೇಕು ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ನಮಗೆ ಫಸ್ಟು ಅವರು ಹೇಳಿದ್ದು ಡೈರೆಕ್ಟಾಗಿ ನಾವು ಟೆಂಪಲ್ಗೆ ಹೋಗೋಣ, ಅಲ್ಲಿ ಎಲ್ಲಾದರೂ ಸ್ಟೇ ಮಾಡಿ ಬೆಳಗ್ಗೆಯಲ್ಲಿ ಟೆಂಪಲ್ಗೆ ಹೋಗೋಣ ಅಂತ. ಬಟ್ ಅಲ್ಲಿ ಒಂದು ಟ್ವಿಸ್ಟ್ ಇತ್ತು. ಏನಪ್ಪ ಅಂತಂದರೆ ಅವರು ಹೋಗ್ತಾ ಇರೋದು ಆನಂದ್ ಫ್ರೆಂಡ್ ಇದ್ದಾರಲ್ಲ ಅವರ ವೈಫ್ ಅಕ್ಕನ ಮನೆಗೆ. ನಮಗೂ ಕೂಡ ಗೊತ್ತಿರಲಿಲ್ಲ. ಆನಂದ್ ಫ್ರೆಂಡ್ ಹೇಳ್ತಾಯಿದ್ರು ಇಲ್ಲ ನಾನು ಅವನಿಗೆ ಹೇಳಿದ್ದೆ ಅಂತ ಹೇಳ್ತಾಯಿದ್ರು. ಆನಂದ್ ಹೇಳ್ತಾಯಿದ್ರು ಇಲ್ಲ ನನಗೇನು ಹೇಳಿಲ್ಲ ಅಂತ. ಏನೇ ಆದರೂ ಆಗೋದೆಲ್ಲ ಒಳ್ಳೇದಕ್ಕೆ ಅಲ್ವಾ. ಸೊ ಅದರಿಂದನೇ ನಮಗೂ ಕೂಡ ಟ್ರಿಪ್ ಹೋಗೋ ಅವಕಾಶ ಸಿಕ್ತು. ಆಮೇಲೆ ಆನಂದಿಗೆ ಗೊತ್ತಾದ ಮೇಲೆ ಹೇಳ್ತಾಯಿದ್ರು ಅವರ ಅಕ್ಕವ್ರ ಮನೆಗೆ ಹೋಗ್ತಾರೆ ಅಂದಿದ್ರೆ ನಾನು ಬರಲ್ಲ ಅಂತಲೇ ಹೇಳ್ತಿದ್ದೆ ಅಂತ. ಬಟ್ ಅವರು ಆ ಕಾರಣಕ್ಕೆ ಏನೋ ಅನಿಸುತ್ತೆ ಹೇಳಿರಲಿಲ್ಲ. ತುಂಬ ಸರಿ ಇದೇ ಥರ ಕರೆದಿದ್ರು ಅವರು ಅವರ ರಿಲೇಟಿವ್ಸ್ ಮನೆಗೆ ಹೋಗೋದಕ್ಕೆ ಅದಕ್ಕೆಲ್ಲ. ಬಟ್ ಆ ಟೈಮಲ್ಲಿ ಆನಂದ್ ಬರಲ್ಲ ಅಂತ ಹೇಳಿದರು. ಇವಾಗ್ಲೂ ಅದೇ ಥರ ಬರಲ್ಲ ಅಂತ ಹೇಳ್ತಾನೆ ಅಂದ್ಬಿಟ್ಟು ಅವರು ಇಲ್ಲ ಟೆಂಪಲ್ಗೆ ಹೋಗ್ತಾ ಇರೋದು ಅಂತ ಹೇಳಿದರು. ಸೊ ಅದಾದಮೇಲೆ ನಾವೆಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲನೂ ನೀಟಾಗಿ ಚೆಕ್ ಮಾಡಿ ಲಾಕ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನಾವು ಆಟೋದಲ್ಲಿ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಆಟೋ ಬುಕ್ ಆಗ್ತಾ ಇಲ್ಲ ಅಲ್ಲಿಗೆ. ಸರಿ ಮುಂದೆ ಮೇನ್ ರೋಡಿಗೆ ಹೋದರೆ ಆಟೋ ಬುಕ್ ಆಗುತ್ತೆ, ನೋಡೋಣ ಸಿಗುತ್ತೆ ಅಂದ್ಕೊಂಡು ಬಂದ್ವಿ. ಆಟೋ ಸಿಕ್ತು, ಹೋಗ್ತಾ ಇದ್ದೀವಿ. ಇವಾಗ ನೈಸ್ ರೋಡ್ ಹತ್ರ ಹೋಗಬೇಕು. ಅವರು ಅಲ್ಲಿಂದನೇ ನೈಸ್ ರೋಡಿಗೆ ಬರ್ತಾರೆ ಕಾರಲ್ಲಿ.
ಅದಾದಮೇಲೆ ನಾವು ನಡ್ಕೊಂಡು ಅಲ್ಲಿ ನೈಸ್ ರೋಡಿಗೆ ಹೋದರೆ ಅವ್ರು ಬರ್ತಾರೆ. ಆನಂದ್ ಫೋನ್ ಮಾಡಿ ಕೇಳ್ತಾಯಿದ್ರು ಎಲ್ಲಿದ್ದೀರಾ ಬಂದ್ರಾ ಅಂತಂದ್ಬಿಟ್ಟು. ನಾವು ನೋಡಿದ್ರೆ ಈ ಕಡೆ ಫಸ್ಟ್ ಎಕ್ಸಿಟ್ ಹತ್ರ ಬಂದ್ವಿ, ಅವ್ರು ನೋಡಿದ್ರೆ ಸೆಕೆಂಡ್ ಎಕ್ಸಿಟ್ ಹತ್ರ ಹೊಟ್ಟೋಗ್ಬಿಟ್ಟಿದ್ರು. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಆನಂದ್ ಲಗೇಜ್ ತೊಗೊಂಡಿದ್ದಾರೆ, ಹಾಗೆ ನಾನು ಎಕ್ಸಿಟ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ. ಹಿಂಗೆ ಹೋಗ್ತಾ ಇದ್ದಾರೆ ನೋಡಿ, ಅವ್ರಿಗೆ ಯಾರನ್ನಾದ್ರೂ ವೆಯ್ಟ್ ಮಾಡಿಸೋದು ಕಾಯಿಸೋದು ಅಂದರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಬಾ ಬೇಗ ಬೇಗ ಅಂತ ಕರೀತಾಯಿದ್ರು. ಅವರು ಕೂಡ ಸ್ವಲ್ಪ ಹಿಂದೆ ಬರ್ತಾನೆ ಇದ್ದರು, ನಡೆಯೋಕ್ಕೆ ಕಷ್ಟ ಆಗುತ್ತೆ ಮಗುನ ಎತ್ಕೊಂಡು ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾವು ಹೋಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ಕಾರಲ್ಲಿ ಕೂತ್ಕೊಂಡ್ವಿ. ನಮ್ಮ ಜರ್ನಿನೂ ಸ್ಟಾರ್ಟ್ ಆಯಿತು. ಹಾಗೆ ಹೋಗ್ತಾ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲರೂ ಕೂಡ. ಹಾಗೆ ಅವ್ರು ಕೇಳ್ತಾಯಿದ್ರು ಊಟ ಮಾಡಿದ್ರಾ ಅಂತ. ಆನಂದ್ ಸುಮ್ಮನೆ ತಮಾಷೆಗೇನೆ ಹ್ಞೂ ಆಯಿತು ಅಂತಂದರು. ಬಟ್ ನಾವು ಊಟ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ವಿ. ಆನಂದ್ ಬೆಳಗ್ಗೆ ಆದರೂ ತಿಂದಿದ್ರು, ನಾನಂತೂ ಮಧ್ಯಾಹ್ನ ಬೆಳಗ್ಗೆ ತಿಂದೇ ಇರಲಿಲ್ಲ. ಸರಿ ಅಂದ್ಬಿಟ್ಟು ಹೇಳಿದ್ಮೇಲೆ ಹಾಗೆ ಹೋಗ್ತಾ ನಾವು ಹಾಸನ್ ರೋಡಲ್ಲಿ, ನಾನು ಫಸ್ಟ್ ಟೈಮ್ ಈ ಹೋಟೆಲ್ಗೆ ಬರ್ತಾ ಇರೋದು, ಕಿಚ್ಚನ ಹಳ್ಳಿ ಮನೆ. ಅವರು ಬೇರೆ ಹೋಟೆಲ್ಗೆ ಹೋಗೋಣ ಅಂತಾಯಿದ್ರು. ಇಲ್ಲ ನಾನು ಈ ಹೋಟೆಲ್ ನೋಡಿಲ್ಲ, ಇಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಆನ್ ದಿ ವೇ ಅಲ್ಲಿ ಹೋಟೆಲ್ ಹತ್ರ ನಿಲ್ಲಿಸಿ ನಾನು ಮತ್ತು ಆನಂದ್ ಇಡ್ಲಿ ತಿಂದು ಹಾಗೆ 4 ಜನನೂ ಕಾಫಿ ಎಲ್ಲ ಕುಡಿದು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗೋ ಅಷ್ಟರಲ್ಲಿ ಲೇಟೇ ಆಗೋಯ್ತು. ನಾವು ಬ್ಯಾಂಗ್ಳೂರು ಬಿಟ್ಟಾಗಲೇ ಅರೌಂಡ್ 3:30 ಆಗಿತ್ತು. 3:30 ಅಲ್ಲಿ ಮತ್ತೆ ನಿಲ್ಲಿಸಿ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ವಿ. ಎಷ್ಟು ಅಂತಂದರೆ ಆನಂದ್ಗೆ ಘಾಟ್ ಸೆಕ್ಷನ್ ಅಂದರೆ ಆಗಲ್ಲ. ಅವರಂತೂ ಎದ್ದೇಳೋದೇ ಇಲ್ಲ. ಆ ಟೈಮಲ್ಲಿ ಫೋನು ಕೂಡ ನೋಡಲ್ಲ, ಅಷ್ಟು ಇದಾಗುತ್ತೆ ಅವ್ರಿಗೆ. ಬಟ್ ನನಗೆ ಆ ಥರ ಎಲ್ಲ ಏನು ಆಗಲ್ಲ. ಅದಾಗಿದ್ಮೇಲೆ ನಾನು ಹೋದ್ವಿ, ನಾವು ಮನೆ ಹತ್ರ ಹೋದಾಗಿದ್ಮೇಲೆ ನಾನು ಮತ್ತೆ ಬೆಳಗ್ಗೆ ನಾವು ಜಾಗ್ನ ಕಂಟಿನ್ಯೂ ಮಾಡಿರೋದು. ನಂಗೆ ಹೋದ್ಮೇಲೆ ಫುಲ್ ಟಯರ್ಡ್ ಆಗಿತ್ತು. ಹಾಗೆ ಯಕ್ಷಿತ್ಗೆ ಹೋಗಬೇಕಾದ್ರೆ ಸ್ವಲ್ಪ ವೊಮೆಟ್ ಎಲ್ಲ ಆಯಿತು. ಅವನಿಗೂ ಅಷ್ಟೇ ಫುಲ್ ಸುಸ್ತಾಗಿತ್ತು. ಹೋಗಿದ ತಕ್ಷಣವೇ ಊಟ ಮಾಡಿ ಮಲ್ಕೊಬಿಟ್ಟ ಅವನು. ಅದಾಗಿದ್ಮೇಲೆ ನಾನು ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಯಾರಿಗೆ ಆದರೂ ಅಷ್ಟೇ ಹೊಸ ಜಾಗಕ್ಕೆ ಹೋದ್ಮೇಲೆ ಎದ್ದ ತಕ್ಷಣ ಫಸ್ಟು ತಲೆಗೆ ಬರೋದು ಸುತ್ತಮುತ್ತ ಏನಿದೆ, ಹೇಗಿದೆ ವಾತಾವರಣ ಅಂತ ನೋಡಬೇಕು ಅಂತ ಆಸೆ ಆಗುತ್ತೆ. ಅದೇ ರೀತಿಯಾಗಿ ನಾವು ಕೂಡ ಎದ್ದ ತಕ್ಷಣ ಫಸ್ಟು ಹೊರಗಡೆ ಬಂದ್ವಿ, ಸುತ್ತಮುತ್ತ ಎಲ್ಲ ಹೆಂಗಿದೆ ಏನು ಅಂತ. ನಾವು ಉಳ್ಕೊಂಡಿದ್ದು ಇದೇ ಮನೆಯಲ್ಲೇ ಕಾಫಿ ಎಲ್ಲ ಹಾಕಿದ್ರು ಅಲ್ಲಿ ಒಣಗ್ಸೋದಕ್ಕೆ ಅಂತ ಅಂದ್ಬಿಟ್ಟು. ಮೇಯ್ನಾಗಿ ಇಲ್ಲಿ ಕಾಫಿ ಹಾಗೆ ಅಡಿಕೆನೇ ಅಲ್ವಾ ಜಾಸ್ತಿ ಬೆಳೆಯೋದು. ನಾನು ಆವಾಗಲೇ ಹೇಳ್ದಾಗೆ ನಾವು ಬಂದಿದ್ದು ಆನಂದ್ ಫ್ರೆಂಡ್ ಇದ್ದಾರಲ್ಲ ಅವರ ವೈಫ್ ಅಕ್ಕ ಅವ್ರ ಮನೆಗೆ. ಯಾವೂರಪ್ಪ ಅಂತಂದರೆ ಬಾಳೆಹೊನ್ನೂರಿಂದ 1-2 ಕಿಲೋಮೀಟ್ರ್ ಅವ್ರ ಮನೆ ಇರೋ ಅಂಥದ್ದು. ಇಲ್ಲಿ ನಾವು ಸ್ಟೇ ಆಗಿರೋದು. ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗುವಂಥದ್ದು. ನೈಟೇ ಮಾತಾಡ್ಕೊಂಡ್ವಿ ಬೆಳಗ್ಗೆ ಬೇಗ ಎದ್ದು 7 ಗಂಟೆ 8 ಗಂಟೆ ಅಷ್ಟರಲ್ಲೆಲ್ಲ ಹೊರಟ್ಬಿಡೋಣ ಅಂತ. ಬಟ್ ನೈಟ್ ಲಾಂಗ್ ಜರ್ನಿ ಮಾಡಿ ಬಂದಿದ್ವಲ್ಲ, ತುಂಬ ಟಯರ್ಡ್ ಆಗಿತ್ತು. ನಾವು ಎದ್ದೇಳೋದೆ 8 ಗಂಟೆ 9 ಗಂಟೆ ಆಗೋಯ್ತು. ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹೊರಡೋದಕ್ಕೆ ಇನ್ನೂ ಲೇಟ್ ಆಯಿತು. ಇವಳು ಆನಂದ್ ಫ್ರೆಂಡ್ ಇದ್ದಾರಲ್ಲ ಅವರ ಮಗಳು, ಇವಳನ್ನ ಬಿಡೋಕ್ಕೆ ಅಂದ್ಬಿಟ್ಟೆ ಅವ್ರು ಬಂದಿದ್ದು. ಕ್ರಿಸ್ಮಸ್ ಹಾಲಿಡೇಸ್ ಇತ್ತು, ಇಲ್ಲೊಂದು ಸ್ವಲ್ಪ ದಿನ ಇರಲಿ ಬಿಟ್ಟು. ಹಾಗೆ ದೇವಸ್ಥಾನಕ್ಕೂ ಹೋಗಿರಲಿಲ್ಲ, ತುಂಬ ದಿನ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ನಮ್ಮನ್ನು ಕೂಡ ಕರೆದಿದ್ದು. ಹಾಗಾಗಿ ನಾವು ಕೂಡ ಬಂದಿದ್ದು. ಅದಾಗಿದ್ಮೇಲೆ ಯಕ್ಷಿತ್ತು ಬೆಕ್ಕ ಜೊತೆ ಆಟ ಆಡ್ತಾ ಇದ್ದ. ಅವನು ಎದುರುಕೊಳ್ಳೋದೇ ಇಲ್ಲ. ನಮ್ಮ ಮನೆ ಹತ್ರ ನಾಯಿ ಬಂದರೂ ಅಷ್ಟೇ, ಅದಕ್ಕೂ ಕೂಡ ಎದುರುಕೊಳ್ಳಲ್ಲ. ನೋಡಿ ಕೈ ಹೆಂಗೆ ನೀಡ್ತಾ ಇದ್ದಾನೆ, ಹೊಡಿಯೋಕ್ಕೆಲ್ಲ ಹೋಗ್ತಾ ಇದ್ದಾನೆ. ಅದಕ್ಕೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾನೆ ಒಂದೊಂದು ಟೈಮು. ಅದ್ರ ಜೊತೆ ಅವನು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾಗಿದ್ಮೇಲೆ ನಾವು ಕೂಡ ರೆಡಿ ಆದ್ವಿ. ಒಬ್ಬೊಬ್ಬರಾಗಿ ತಿಂಡಿ ಎಲ್ಲನೂ ಮುಗಿಸ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾವು ಫಸ್ಟ್ ಹೋಗಿದ್ದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೊರಟ್ವಿ. ನಾನು ಫಸ್ಟ್ ಹೋಗಿದ್ದೆ 2016 ಆವಾಗ ದೇವ್ರ ದರ್ಶನ ಮಾಡಿರಲಿಲ್ಲ, ತುಂಬ ರಶ್ ಇತ್ತು ಅಂದ್ಬಿಟ್ಟು ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಹೊರಟೋಗಿದ್ವಿ. ಬಟ್ ಈ ಸಲನಾದರೂ ದರ್ಶನ ಮಾಡಲೇಬೇಕು ಅಂದ್ಕೊಂಡು ಹೋದ್ವಿ. ಸ್ವಲ್ಪ ರಶ್ ಇತ್ತು, ಬಟ್ ಇಲ್ಲ ದರ್ಶನ ಮಾಡಲೇಬೇಕು ಅಂದ್ಕೊಂಡು ಹೋದ್ವಿ. ತುಂಬ ಬಿಸಿಲಿತ್ತು. ನಾವು ಹೋಗೋ ಅಷ್ಟರಲ್ಲಿ ಅರೌಂಡ್ 1:30-2 ಗಂಟೆ ಆಗಿತ್ತು ಅನಿಸುತ್ತೆ. ಹೊರಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ನನಗಂತೂ ಮನಸ್ಸಿಗೆ ತುಂಬ ಖುಷಿ ಆಯಿತು, ಜೊತೆಗೆ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ದೇವಿನ ಅಲಂಕಾರ ಮಾಡಿದರು ಅಂತಂದರೆ ಮನಸ್ಸಿಗೆ ತೃಪ್ತಿ ಆಯಿತು ನೋಡಿ. ಅದಾಗಿದ್ಮೇಲೆ ಪಕ್ಕದಲ್ಲೇ ಶಾಪ್ ಎಲ್ಲ ಇತ್ತಲ್ವ, ಏನಾದರೂ ಪರ್ಚೇಸ್ ಮಾಡೋದಿದ್ರೆ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಅಲ್ಲೆಲ್ಲ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟು ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ. ನಾವು ಪ್ರಸಾದ ಎಲ್ಲ ತಿನ್ಕೊಂಡು ನಾವು ನೆಕ್ಸ್ಟು ಯಾವ ದೇವಸ್ಥಾನಕ್ಕೆ ಹೋದ್ವಿ ಏನು ಅಂತ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಪಾರ್ಟ್ 1 ಪಾರ್ಟ್ 2 ಥರ ಮಾಡ್ತೀನಿ. ಇದು ಪಾರ್ಟ್ 1 ಆಗಿರುತ್ತೆ, ಪಾರ್ಟ್ 2 ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಹೋಪ್ ನಿಮ್ಮೆಲ್ಲರಿಗೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೂ ಏನೋ ಒಂಥರ ಖುಷಿ ಆಗುತ್ತೆ ಮುಂದಿನ ವಿಡಿಯೋ ಮಾಡೋದಕ್ಕೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.